ನಮಸ್ಕಾರ. ಸೊ ಗುಡ್ ಮಾರ್ನಿಂಗ್, ಶುಭೋದಯ ಎಲ್ರಿಗೂ. ಸೊ RCB ಹ್ಯಾಟ್ರಿಕ್ ಜಯ ಸಾಧಿಸುತ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಬಂದ್ಬಿಡೋಣ. ಸೊ ಇವತ್ತು ಮ್ಯಾಚ್ ನಡೀತಾ ಇರೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ತಂಡ ವರ್ಸಸ್ ಗುಜರಾತ್ ಟೈಟನ್ಸ್, ಅಂದರೆ RCB ವರ್ಸಸ್ GT ನಡುವೆ ಮ್ಯಾಚ್ ನಡೀತಾ ಇದೆ. ಸೊ ಫಸ್ಟ್ ಮ್ಯಾಚ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಸೊ ಚಿನ್ನಸ್ವಾಮಿಯಲ್ಲಿ ಫಸ್ಟ್ ಮ್ಯಾಚ್ ಆಗ್ತಾ ಇದೆ ಈ ಸೀಸನ್ನ 2025 ಆವೃತ್ತಿಯ IPLನ ಫಸ್ಟ್ ಮ್ಯಾಚ್. ಸೊ ಚಿನ್ನಸ್ವಾಮಿಯಲ್ಲಿ ಹೋಮ್ ಗ್ರೌಂಡಲ್ಲಿ ಆಡ್ತಾ ಇದ್ದಾರೆ ನಮ್ಮ RCB. ಫಸ್ಟ್ 2 ಮ್ಯಾಚಸ್ ಅವೇ ಫ್ರಮ್ ಹೋಮ್ ಮಾಡಿದ್ರು. ಸೊ 2-2 ಗೆದ್ದಿದ್ದಾರೆ. ಸೊ ಇವಾಗ ಅಡ್ವಾಂಟೇಜ್ ಏನಂದರೆ ಹೋಮ್ ಗ್ರೌಂಡಲ್ಲಿ 7 ಮ್ಯಾಚಲ್ಲಿ ಅಟ್ಲೀಸ್ಟ್ 5 ಗೆದ್ದರೆ ಸೊ ನಮಗೊಂದು ಅಡ್ವಾಂಟೇಜ್ ಇರುತ್ತೆ. ಸೊ ನೋಡೋಣ, ಬಿಕಾಸ್ ಇಲ್ಲಿ ಗ್ರೌಂಡು ಸ್ವಲ್ಪ ರೆಕಾರ್ಡ್ ಕೆಟ್ಟದಾಗಿದೆ ನಮ್ಮ RCBದು. ಸೊ ಹೋಮ್ ಗ್ರೌಂಡಲ್ಲಿ ಅಷ್ಟೊಂದು ಗೆದ್ದಿಲ್ಲ ಜಾಸ್ತಿ. ಸೊ ಇಲ್ಲಿ ಹೆಡ್ ಟು ಹೆಡ್ ನೋಡೋದಾದರೆ ಸೊ ಟೋಟಲ್ 5 ಮ್ಯಾಚಸ್ ಆಡಿದೆ ಗುಜರಾತ್ ವರ್ಸಸ್ RCB. ಸೊ 2 GT ವಿನ್ ಆಗಿದೆ, 3 RCB ವಿನ್ ಆಗಿದೆ. ಸೊ ಯಾವುದೇ ರೀತಿ ನೋ ರಿಸಲ್ಟ್ ಇಲ್ಲ. ಸೊ ಅಡ್ವಾಂಟೇಜ್ RCBಗೆ ಇದೆ. ಬಟ್ ನೋಡ್ಬೇಕು ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ಆಡ್ತಾರೆ ಅಂತಂದು. ಇನ್ನು ಇವತ್ತಿನ ಪಂದ್ಯದ ಬಗ್ಗೆ ಜಾಸ್ತಿ ಹೇಳಬೇಕು ಅಂತಂದರೆ ಈ ಎರಡೂ ತಂಡ ಕೂಡ ಲಾಸ್ಟ್ ಮ್ಯಾಚ್ನ ಗೆದ್ಕೊಂಡು ಬರ್ತಾ ಇದ್ದಾರೆ. GT ಕೂಡ ಅಷ್ಟೇ, GT ಮುಂಬೈ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ, RCB ಚೆನ್ನೈ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಇವತ್ತು ಮ್ಯಾಚಿನ ಪಿಚ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇವತ್ತು ನಡೀತಾ ಇರೋದು ಸೊ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಸೊ ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇದೆ. ಸೊ ಈ ಸ್ಟೇಡಿಯಂ ಬಗ್ಗೆ ಹೇಳಬೇಕು ಅಂತಂದರೆ ಇದು ಸ್ಟೇಡಿಯಂ ಹೆಸರುವಾಸಿ ಆಗಿರೋದೇ ಇಲ್ಲಿ ಚೇಸಿಂಗ್ ಗ್ರೌಂಡ್ ಅಂತಂದು. ಸೊ ಇಲ್ಲಿ ನೀವು 200 ಹೊಡೆದ್ರು ನೀವು ಇಲ್ಲಿ ಡಿಫೆಂಡ್ ಮಾಡೋಕ್ಕಾಗಲ್ಲ, 220 ಹೊಡೆದ್ರು ಡಿಫೆಂಡ್ ಮಾಡೋಕ್ಕಾಗಲ್ಲ. ಸೊ ಒಂದ್ಸಲ ಗ್ರೌಂಡ್ ಸ್ಟ್ಯಾಟ್ಸ್ ಹೇಳ್ಬಿಡ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತಂದು. ಸೊ 90 ಮ್ಯಾಚಸ್ ಆಗಿದೆ ಇಲ್ಲಿವರೆಗೂ, 91. ಸೊ ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು 41 ಸಲ ಅಷ್ಟೇ ಗೆದ್ದಿರೋದು. ಸೊ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಚೇಸಿಂಗ್ ಮಾಡಿದ್ರು 51 ಸಲ ಗೆದ್ದಿದ್ದಾರೆ. ಆವ್ರೇಜ್ ಸ್ಕೋರ್ ಇಲ್ಲಿ 168. ಈ ಬಾರಿ 190 ಅಂದ್ರೂ ತಪ್ಪಾಗಲ್ಲ, ಬಿಕಾಸ್ ಈ ಬಾರಿ ಇನ್ನೂ ಬ್ಯಾಟಿಂಗ್ ಪ್ಯಾರಡೈಸ್ ಆಗಿಬಿಟ್ಟಿದೆ ಸೊ ಪಿಚ್ ಎಲ್ಲ. ಸೊ ಅದಕ್ಕೋಸ್ಕರ ಸೊ ನೋಡಬೇಕು. ಸೊ ಚೇಸಿಂಗಿಗೆ ಅಡ್ವಾಂಟೇಜ್ ಇಲ್ಲಿ. ಇನ್ನು ನಮ್ಮ RCB ತಂಡದ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಹೌದು, ಓಪನರ್ಸ್ ಆಗಿ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ವಿರಾಟ್ ಕೊಹ್ಲಿ ಅವರು ತುಂಬ ಜನ ಲಾಸ್ಟ್ ಮ್ಯಾಚ್ ತುಂಬ ಜನ ಟೀಕೆ ಮಾಡಿದರು. ಸೊ ಸ್ಲೋ ಇನ್ನಿಂಗ್ಸ್ ಆಡಿದ್ರು ಗುರು, ಪಿಚ್ ಆ ಥರ ಇತ್ತು ಗುರು. ಸೊ ಅಲ್ಲಿ ಸ್ಟ್ಯಾಂಡ್ ಕೊಟ್ಟು ಆಡೋರು ಬೇಕಿತ್ತು. ಸೊ ಹಾಗಾಗಿ ಅವರು ಆ ರೀತಿ ಆಡಬೇಕಾಗಿ ಬಂತು. ಬಾಲ್ ಕೂಡ ಅಷ್ಟೊಂದು ಬಾಲ್ ಕೂಡ ನಿಂತು ಬರ್ತಾ ಇತ್ತು. ಬಾಲ್ ಕೂಡ ಬ್ಯಾಟ್ಗೆ ಈಸಿಯಾಗಿ ಬರ್ತಾ ಇರಲಿಲ್ಲ. ಬಾಲ್ ನಿಂತು ಬಿಟ್ಟು ಬರ್ತಾ ಇತ್ತು, ಲೈಕ್ ಪಿಚ್ ಟೂ ಪೇಸ್ಟ್ ಆಗಿತ್ತು. ಸೊ ಹಾಗಾಗಿ ಸೊ ಸ್ಕೋರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಫಿಲ್ ಸಾಲ್ಟ್ ಆಬ್ವಿಯಸ್ಲಿ ಅವರು ಯಾವ ರೀತಿ ಅವ್ರದ್ದು ಏನಿದೆ ಅಗ್ರೆಸಿವ್ ಆಟ ಅವರು ಆಡ್ತಾ ಇದ್ದಾರೆ. ಸೊ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ನಮ್ಮ ಕ್ಯಾಪ್ಟನ್ ಆದಂಥ ರಜತ್ ಪತಿದಾರ್ ಅವರು ಸೊ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆ ಪ್ರೈಮ್ ಫಾರ್ಮ್ನ ಅವ್ರು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇನ್ನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೂಡ ಸೊ ಇನ್ನು ಕೆಳಗಡೆ ಮಿಡ್ಲ್ ಆರ್ಡರ್ ಇರ್ತಕ್ಕಂಥ ಲಿವಿಂಗ್ಸ್ಟನ್ ಆಗಿರ್ಬೋದು ಅಥವಾ ಟಿಮ್ ಡೇವಿಡ್ ಆಗಿರ್ಬೋದು. ಟಿಮ್ ಡೇವಿಡ್ ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಏನಂತ ತೋರಿಸಿದ್ದಾರೆ, ಅವ್ರು ಪ್ರೂವ್ ಮಾಡಿದ್ದಾರೆ ಅವರು ಏನಂತಂದು. ಸೊ ಹಾರ್ಡ್ ಹಿಟ್ಟಿಂಗ್ ಕ್ಯಾಪಬಿಲಿಟಿ ಇದೆ ಅವ್ರ ಹತ್ರ. ಸೊ ಇನ್ನು ಆ ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ ಹೌದು, ಲಾಸ್ಟ್ ಮ್ಯಾಚ್ ಜಾಶ್ ಹೇಜಲ್ವುಡ್ ಆ್ಯಂಡ್ ಭುವನೇಶ್ವರ್ ಕುಮಾರ್ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಎಸ್ಪೆಷಲಿ ಜಾಶ್ ಹೇಜಲ್ವುಡ್ ಅವರು ಸೊ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ರು ಸೊ ಪವರ್ ಪ್ಲೇನಲ್ಲಿ. ಆ್ಯಂಡ್ ಭುವನೇಶ್ವರ್ ಕುಮಾರ್ ಕೂಡ ಅಷ್ಟೇ. ಸೊ ಅದೇ ರೀತಿ ಕಂಟಿನ್ಯೂ ಆಗಲಿ ಈ ಮ್ಯಾಚ್ ಕೂಡ. ಸೊ ಈ ಮ್ಯಾಚ್ ಕೂಡ ಪವರ್ ಪ್ಲೇನಲ್ಲಿ ಆದಷ್ಟು 2 to 3 ವಿಕೆಟ್ಸ್ ಬರಲಿ, ಬಿಕಾಸ್ ಪವರ್ ಪ್ಲೇನಲ್ಲಿ ವಿಕೆಟ್ ಬಂದಷ್ಟು ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಸೊ ಟೀಮ್ಗೆ. ಸೊ ಹಾಗಾಗಿ ಇನ್ನು ಮಿಡ್ಲ್ ಓವರ್ಸ್ನಲ್ಲಿ ಕೃಣಾಲ್ ಪಾಂಡ್ಯ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. RCB ಬ್ಯಾಟಿಂಗ್ ಆದರೂ ಅಷ್ಟೇ, ಬೌಲಿಂಗ್ ಆದರೂ ಅಷ್ಟೇ. ಸೊ ತುಂಬ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತದೆ ಈ ಬಾರಿ. ಸೊ ಈ ಬಾರಿ ಯಾವುದೇ ರೀತಿ ಏನು ಸೊ ಅಲ್ಲಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ, ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಡಲ್ ಅನ್ನಿಸ್ತಾ ಇದೆ. ಆ ಥರ ಏನು ಅನಿಸ್ತಿಲ್ಲ. ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರಾಬಬಲ್ ಪ್ಲೇಯಿಂಗ್ 11 ನಾನು ಹೇಳ್ತಿರೋದು. ಸೊ ಆಬ್ವಿಯಸ್ಲಿ ಏನು ಚೇಂಜಸ್ ಇರಲ್ಲ. ಸೊ ಸೇಮ್ ಟೀಮ್ ಇರುತ್ತೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಪಡಿಕಲ್, ಪತಿದಾರ್, ಲಿವಿಂಗ್ಸ್ಟನ್, ಶರ್ಮಾ, ಜಿತೇಶ್ ಶರ್ಮಾ, ಟಿಮ್ ಡೇವಿಡ್ ಆ್ಯಂಡ್ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್, ಜಾಶ್ ಹೇಜಲ್ವುಡ್ ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಸ್ ಶರ್ಮಾ, ರಸಿಕ್ದಾರ್ ಸಲಾಂ. ಇನ್ಫ್ಯಾಕ್ಟ್ ಏನಾದ್ರು RCB ಸೆಕೆಂಡ್ ಬೌಲಿಂಗ್ ಬಿತ್ತು ಅಂತಂದರೆ. ಇನ್ನು ಗುಜರಾತ್ ಟೀಮ್ ಬಗ್ಗೆ ಬಂದ್ಬಿಡ್ತೀನಿ. ಸೊ ಗುಜರಾತ್ ಏನು ಕಡಿಮೆ ಇಲ್ಲ ಗುರು. ಸೊ ಗುಜರಾತ್ ಕೂಡ ಲಾಸ್ಟ್ ಮ್ಯಾಚ್ ಮುಂಬೈ ಅಂತ ಸ್ಟ್ರಾಂಗ್ ಟೀಮ್ ವಿರುದ್ಧ ಗೆದ್ಕೊಂಡು ಬರ್ತಾ ಇದ್ದಾರೆ. ಸೊ ಇಶಾಂತ್ ಶರ್ಮಾ ಅವರು ಲಾಸ್ಟ್ ಟೈಮ್ ಡೆಲ್ಲಿಯಿಂದ ಗುಜರಾತಿಗೆ ಬಂದಿದ್ದಾರೆ. ಸೊ ಅದೊಂದು ಅಡ್ವಾಂಟೇಜ್ ಇದೆ ಅವರಿಗೆ. ಸೊ ಅವರು ಹೈಟ್ ಇರೋದ್ರಿಂದ ಸೊ ಸ್ವಲ್ಪ ಬಾಲ್ನ ಅವರು ಗ್ರಿಪ್ ಮಾಡಿ ಬಿಡೋದ್ರಿಂದ ಒಂದು ಅಡ್ವಾಂಟೇಜ್ ಇದೆ. ಸೊ ಈ GT ಕಡೆ ಬೌಲಿಂಗ್ ಚೆನ್ನಾಗಿದೆ ಈ ಬಾರಿ. ಸೊ ಕಗೀಸ್ ರಬಾಡ್ ಆಗಿರ್ಬೋದು, ನಮ್ಮ RCB ತಂಡದಲ್ಲಿ ಇರ್ತಕ್ಕಂಥ ಲಾಸ್ಟ್ ಸೀಸನ್ ಇದ್ದಂಥ ಮೊಹಮ್ಮದ್ ಸಿರಾಜ್ ಅವರು ಆ್ಯಂಡ್ ಇಶಾಂತ್ ಶರ್ಮಾ ಆ್ಯಂಡ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆದಂಥ ಸಾಯಿ ಕಿಶೋರ್ ಅವರು ಕೂಡ ಸೊ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ಅವ್ರ ಬ್ಯಾಟಿಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಎಸ್ಪೆಷಲಿ ಓಪನರ್ಸ್ ಸಾಯಿ ಸುದರ್ಶನ್ ನೆಕ್ಸ್ಟ್ ಲೆವೆಲ್ ಫಾರ್ಮ್ನಲ್ಲಿದ್ದಾರೆ. ಶುಭ್ಮನ್ ಗಿಲ್ ಕೂಡ ಅಷ್ಟೇ ಮುಂಬೈ ಇಂಡಿಯನ್ಸ್ ವಿರುದ್ಧ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಪವರ್ ಪ್ಲೇನಲ್ಲಿ. ಇನ್ನು ಜಾಸ್ ಬಟ್ಲರ್ ಕೂಡ ಅಷ್ಟೇ. ಸೊ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು. ಇನ್ನು ಮಿಡ್ಲ್ ಆರ್ಡರ್ನಲ್ಲಿ ಸೊ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಅವ್ರದ್ದು ಕೂಡ. ಸೊ ಇನ್ನು ಪ್ಲೇಯಿಂಗ್ 11 ಬಗ್ಗೆ ಮಾತಾಡಬೇಕು ಅಂತಂದರೆ ಅವ್ರದ್ದು ಏನು ಅಷ್ಟೇನು ಚೇಂಜಸ್ ಕಾಣಲ್ಲ ಗುರು. ಸೊ ಸೇಮ್ ಗಿಲ್, ಸುದರ್ಶನ್, ಜಾಸ್ ಬಟ್ಲರ್, ರುದರ್ಫೋರ್ಡ್ ಖಾನ್, ಶಾರುಖ್ ಖಾನ್, ಟೆವಾಟಿಯಕ್, ರಶೀದ್ ಖಾನ್, ಸಾಯಿ ಕಿಶೋರ್, ಕಗೀಸ್ ರಬಾಡ, ಮೊಹಮ್ಮದ್ ಸಿರಾಜ್, ಸೇಮ್ ಪ್ರಸಿದ್ಧ ಕೃಷ್ಣ, ಇಶಾಂತ್ ಶರ್ಮಾ. ಸೊ ಇದಿಷ್ಟು ವಿಡಿಯೋ ಆಗಿತ್ತು. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್.